ಈ ದಿನದ ಟಾಪ್ 10 ಸುದ್ದಿಗಳಿಗೆ ಸ್ವಾಗತ. ನಾನು ಸೌಂದರ್ಯ. ಬಾನು ಮುಷ್ತಾಕ್ರಿಂದ ದಸರಾ ಉದ್ಘಾಟನೆಗೆ ಗ್ರೀನ್ ಸಿಗ್ನಲ್. ಬೋಕರ್ ಪ್ರಶಸ್ತಿ ಪುರಸ್ಕೃತೆ ಸಾಹಿತಿ ಬಾನು ಮುಷ್ತಾಕ್ ಅವರಿಂದ ಮೈಸೂರು ದಸರಾ ಉದ್ಘಾಟಿಸುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಕೂಡ ವಜಾಗೊಳಿಸಿದೆ. ಈ ಮೂಲಕ ಬಾನು ಮುಷ್ತಾಕ್ನಿಂದಲೇ ದಸರಾ ಉದ್ಘಾಟಿಸುವ ಹಾದಿ ಸುಗಮವಾಗಿದೆ. ನಟ ದರ್ಶನ್ಗೆ ಜೈಲು ನಿಯಮಗಳ ಪ್ರಕಾರ ಸೌಲಭ್ಯ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಬೆಂಗಳೂರಿನ ಸೆಷನ್ ಕೋರ್ಟ್ನಲ್ಲಿ ನಡೆದಿದ್ದು, ವಿಚಾರಣೆ ವೇಳೆ ದರ್ಶನ್ಗೆ ಜೈಲು ಮ್ಯಾನ್ಯುವಲ್ ಪ್ರಕಾರವೇ ಸೌಲಭ್ಯ ನೀಡಿದ್ದೇವೆ ಎಂದು ಜೈಲು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನಲ್ಲಿ ಯುವತಿಯ ಆತ್ಮಹತ್ಯೆ, ಡೆತ್ ನೋಟ್ನಲ್ಲಿ ನೋವು. ಪಿಯು ವಿದ್ಯಾರ್ಥಿನಿ ದೀಪಿಕಾ ತೂಗು ಸೇತುವೆಯಿಂದ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ನನ್ನ ಸಾವಿಗೆ ನಾನೇ ಕಾರಣ ಎಂದು ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾಳೆ. ಆಕೆಯ ನಿರ್ಧಾರದ ಹಿಂದೆ ಕಾರಣ ಸ್ಪಷ್ಟವಾಗಿಲ್ಲ. ಮಗುವನ್ನು ಕೆರೆಗೆ ಎಸೆದ ಕ್ರೂರ ತಾಯಿ. ರಾಜಸ್ಥಾನದ ಅಜ್ಮೀರ್ನಲ್ಲಿ ಲಿವಿಂಗ್ ಪಾರ್ಟ್ನರ್ ಮಗುವನ್ನು ಇಷ್ಟಪಡುವುದಿಲ್ಲ ಎಂದ ಹೇಳಿದ ಕಾರಣಕ್ಕೆ ತಾಯಿ ತನ್ನ 3 ವರ್ಷದ ಕಂದಮ್ಮನನ್ನು ಕೆರೆಗೆ ಎಸೆದು ಕೊಂದಿರುವ ಘಟನೆ ಬೆಳಕಿಗೆ ಬಂದಿದೆ. ನಂದಿನಿ ಉತ್ಪನ್ನಗಳಿಗೆ ದರ ಇಳಿಕೆ ಸಾಧ್ಯತೆ. ಸೆಪ್ಟೆಂಬರ್ 22ರಿಂದ ಮೊಸರು, ತುಪ್ಪ ಸೇರಿದಂತೆ ನಂದಿನಿ ಉತ್ಪನ್ನಗಳ ದರ ಇಳಿಕೆ ಆಗುವ ಸಾಧ್ಯತೆ ಇದೆ. ಜಿಎಸ್ಟಿ ಕಡಿತದ ಬೆನ್ನಲ್ಲೇ ಕೆಎಂಎಫ್ ಈ ನಿರ್ಧಾರ ತೆಗೆದುಕೊಳ್ಳಲಿದೆ. ಮೊಸರಿಗೆ ಲೀಟರ್ಗೆ 4 ರು ಕಡಿತ ಸಾಧ್ಯತೆ. ಗದಗದಲ್ಲಿ ಭೀಕರ ಅಪಘಾತ, 3 ಮೃತಪಟ್ಟಿದ್ದಾರೆ. ಗದಗದ ಬಳಿ ಕಾರು ಬಸ್ಗೆ ಡಿಕ್ಕಿಯಾದ ಪರಿಣಾಮ ಕಾರಿನಲ್ಲಿದ್ದ ಹಾವೇರಿಯ 3 ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಮೃತರಲ್ಲಿ 2 ಪೊಲೀಸ್ ಇಲಾಖೆಯ ಉದ್ಯೋಗಿಗಳಾಗಿದ್ದರು. ನಟ ರೋಬೋ ಶಂಕರ್ ನಿಧನರಾಗಿದ್ದಾರೆ. ಜನಪ್ರಿಯ ತಮಿಳು ಹಾಸ್ಯ ನಟ ರೋಬೋ ಶಂಕರ್ 46 ವಯಸ್ಸು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಚಿತ್ರೀಕರಣದ ವೇಳೆ ಕುಸಿದು ಬಿದ್ದಿದ್ದು ಚಿಕಿತ್ಸೆಗೆ ತಕ್ಷಣ ಆಸ್ಪತ್ರೆಗೆ ಸೇರಿಸಲಾಯಿತಾದರೂ ಉಳಿಸಿಕೊಳ್ಳಲು ಆಗಲಿಲ್ಲ. ಆರ್ಬಿಐ ಹೊಸ ನಿಯಮ, ಕ್ರೆಡಿಟ್ ಕಾರ್ಡ್ ಮೂಲಕ ಬಾಡಿಗೆ ಪಾವತಿ ಸ್ಥಗಿತ. ಆರ್ಬಿಐ ತಾತ್ಕಾಲಿಕವಾಗಿ ಫೋನ್ ಪೇ, ಪೇಟಿಎಂ, ಕ್ರೆಡಿಟ್, ಅಮೆಜಾನ್ ಪೇ ಮೂಲಕ ಬಾಡಿಗೆ ಪಾವತಿಗೆ ಬ್ರೇಕ್ ಹಾಕಿದೆ. ಕೆವೈಸಿ ಪೂರ್ಣವಿಲ್ಲದ ಗ್ರಾಹಕರಿಗೆ ಸೌಲಭ್ಯ ರದ್ದು. ಹಗರಣ ತಡೆಯಲು ಆರ್ಬಿಐ ಹೊಸ ಮಾರ್ಗಸೂಚಿ ಜಾರಿ ಮಾಡಿದೆ. ಕನ್ನಡ ಪರ ಹೋರಾಟಗಾರರು ಜೈಲು ಪಾಲು. ಕಲಬುರಗಿಯಲ್ಲಿ ಉರ್ದು ಫಲಕ ಹಾಕಿದ ಅಧಿಕಾರಿಗಳಿಗೆ ಆಕ್ರೋಶ ವ್ಯಕ್ತಪಡಿಸಿದ 11 ಕನ್ನಡ ಪರ ಹೋರಾಟಗಾರರನ್ನು ಬಂಧಿಸಲಾಗಿದೆ. ಇವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಕರವೇ ನಾಯಕ ನಾರಾಯಣ್ ಗೌಡ ಸರ್ಕಾರದ ವಿರುದ್ಧ ಉಗ್ರ ಎಚ್ಚರಿಕೆ ನೀಡಿದ್ದಾರೆ. ಜಾತಿ ಗಣತಿ ಮರು ಸರ್ವೆಗೆ ರಾಜಕೀಯ ವಿಘ್ನ. ಹೌದು, ರಾಜ್ಯ ರಾಜಕಾರಣದಲ್ಲಿ ಜಾತಿ ಜನಗಣತಿ ಲೆಕ್ಕಾಚಾರ ಭಾರಿ ಕುತೂಹಲ ಮೂಡಿಸಿದೆ. ಜಾತಿ ಗಣನೀಯ ಮರು ಸರ್ವೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಆದರೆ ಸ್ವಪಕ್ಷದ ಕೆಲವು ಸಚಿವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಉಪಜಾತಿಗಳ ಪಟ್ಟಿ ಸೇರಿದಂತೆ ಕ್ರಿಶ್ಚಿಯನ್ ಹೆಸರುಗಳ ಸೇರ್ಪಡೆಗೆ ವಿರೋಧ ವ್ಯಕ್ತವಾಗಿದ್ದು, ಸೆಪ್ಟೆಂಬರ್ 22ರಿಂದ ಮರು ಸರ್ವೆ ಪ್ರಾರಂಭವಾಗುವುದಿಲ್ಲವೆಂಬ ಅನುಮಾನ ಬಲವಾಗಿದೆ. ಇದಾಗಿತ್ತು ಈ ದಿನದ ಟಾಪ್ 10 ಸುದ್ದಿಗಳು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.